ಪ್ರತಿ ಎಲ್ಲ ಮಂತ್ರಗಳು ಕೂಡ ಒಬ್ಬಲ್ಲ ಒಬ್ಬ ದೇವತೆಗೆ ಉದ್ದೇಶಿಸಿ ಇರುವಂಥದ್ದು. ಪರಮೇ ವ್ಯೋಮನ್ ಅಂತಂದರೆ ಪರಮ ಆಕಾಶ ಅಂತ, ಮನುಷ್ಯನ ಮನಸ್ಸಿನ ಅತ್ಯಂತ ಉನ್ನತವಾದಂತಹ ಸ್ಥಿತಿ. ಮನನಾತ್ ತ್ರಾಯತೆ ಮಂತ್ರ ಅಂತ ಅಂದರೆ ಅರ್ಥಾನುಸಂಧಾನದಿಂದ ನಾವು ಪಠನ ಮಾಡುವಂತಹ ಮಂತ್ರ ನಮ್ಮನ್ನು ರಕ್ಷಿಸುತ್ತೆ ಅಂತ. ವೇದದಲ್ಲಿ ಏನು ಶಬ್ದ ಇದೆ, ಪ್ರತಿಯೊಂದು ಅಕ್ಷರವನ್ನು ನಾವು ಪವಿತ್ರತೆಯಿಂದ ನೋಡಬೇಕು. ಶಬ್ದಗಳ ಜೊತೆಗೆ ಅಕ್ಷರಗಳ ಜೊತೆಗೆ ಕಾಂಪ್ರಮೈಸ್ ಆಗುವುದನ್ನು ವೇದಗಳು ಒಪ್ಪುತ್ತವೆ. ನಮಸ್ಕಾರ. ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮದು ವೇದ ವಿಸ್ಮಯ ಈ ಕಾರ್ಯಕ್ರಮಕ್ಕೆ ಹಿಂದಿನ ಸಾಕಷ್ಟು ಎಪಿಸೋಡ್ಗಳಿಗೆ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ. ನಮಗೆ ಅದು ಬಹಳ ಖುಷಿನೂ ಆಗ್ತಾ ಇದೆ. ಅದರ ವೇದಗಳ ಬಗ್ಗೆ ಮಾತಾಡೋದಕ್ಕೆ ಅಂತ ಡಾಕ್ಟರ್ ರಾವಿ ಜಾಗೀರ್ದಾರ್ ಅವರು ಹಿಂದಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಷಯಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ವೇದಗಳ ಬಗ್ಗೆ. ಈಗ ಮುಂದಿನ ಸಂಚಿಕೆಯಲ್ಲಿ ಒಂದಷ್ಟು ವಿಚಾರಗಳನ್ನು, ನಮ್ಮ ಪ್ರಶ್ನೆಗಳನ್ನೆಲ್ಲ ಕೇಳ್ತಾ ಇದ್ದೀವಿ. ಸರ್, ನಿಮಗೆ ಸ್ವಾಗತ ಕಾರ್ಯಕ್ರಮಕ್ಕೆ. ಸರ್, ಹಿಂದಿನ ಸಂಚಿಕೆಯಲ್ಲಿ ನೀವು ವೇದಗಳಲ್ಲಿ ಮಂತ್ರ, ಋಷಿಗಳು, ದೇವತೆಗಳು ಅಂತೆಲ್ಲ ಒಂದಷ್ಟು ವಿಷಯಗಳನ್ನು ಹೇಳಿದ್ರಿ. ಸರ್, ಈ ಮಂತ್ರಗಳು ಅಂದರೆ ಏನು? ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡಿ ಸರ್. ನೀವು ಹೇಳಿದಂಗೆ ಮಂತ್ರ, ಋಷಿಗಳು ಮತ್ತು ದೇವತೆಗಳು, ಇದು ಒಂದು ವೇದ ಅನ್ನೋದೊಂದು ಟ್ರಯಾಂಗಲ್ ಅಂತ ತಗೊಂಡ್ರೆ ಅದು ಕಂಪ್ಲೀಟ್ ಆಗೋದು ಈ ಮೂರು ಆಸ್ಪೆಕ್ಟ್ಗಳಿಂದ. ಸೊ ಮಂತ್ರ ಅಂದರೆ ಭಾಳ ದೊಡ್ಡ ವಿಷಯ ಅದು. ಬಟ್ ಈ ಕಂಟೆಕ್ಸ್ಟಿಗೆ ಏನು ಬೇಕೋ ಅದನ್ನು ನೀವು ಹೇಳೋದಾದ್ರೆ ಮಂತ್ರ ಅಂದರೆ ಏನು ಅನ್ನೋದು ನಿಮ್ಮ ಪ್ರಶ್ನೆ. ಆದರೆ ಈ ಮಂತ್ರ ಎಲ್ಲಿಂದ ಬಂತು ಅಂತ ಮೊದಲು ಪ್ರಶ್ನೆ ಬರ್ತದೆ. ಎಲ್ಲಿಂದ ಬಂತು ಅಂತ. ಈಗ ಈಗ ಏನಂತ ಹೇಳಿದ್ರೆ, ಕೆಲವು ಈಗ ನಮಗೆ ಸಿಗುವಂತಹ ಇನ್ಫಾರ್ಮೇಷನ್ ಎಲ್ಲ ಯಾರೋ ಹೇಳಿದ್ದು ಇರ್ಬೋದು, ಅದು ಯಾರೋ ಪುಸ್ತಕ ರೂಪದಲ್ಲಿ ಬರೆದದ್ದಿರ್ಬೋದು. ಆದರೆ ಮಂತ್ರಗಳು ಈ ಕೆಟಗರಿಗೆ ಬರುವುದಿಲ್ಲ. ಮಂತ್ರಗಳು ಋಷಿಗಳು ತಮ್ಮ ತಪಸ್ಸಿನ ಅತ್ಯಂತ ಉನ್ನತ ಸ್ಥಿತಿಯಲ್ಲಿದ್ದಾಗ ಅಥವಾ ಅತ್ಯಂತ ಗಾಢವಾದಂತಹ ಸ್ಥಿತಿಯಲ್ಲಿ ಇರುವಾಗ ಕೇಳಿಸಿದಂತಹ ಶಬ್ದಗಳು. ಅದಕ್ಕೆ ನಾವು ಈ ವೇದಗಳನ್ನು ಶ್ರುತಿ ಅಂತ ಹೇಳ್ತೀವಿ, ಕೇಳಿಸಿದ್ದು ಅಂತ. ಮತ್ತು ಇನ್ನೂ ಒಂದು ಹೇಳ್ತಾರೆ, ದರ್ಶನ ಆಗಿದ್ದು ಅಂತ. ಅದಕ್ಕೆ ಋಷಿಗಳಿಗೆ ಮತ್ತೊಂದು ಹೆಸರು ದ್ರಷ್ಟಾರ ಅಂತ. ಅಂದರೆ ದಿ ಒನ್ ಹೂ ಹ್ಯಾಸ್ ಸೀನ್ ಅಂತ, ಒನ್ ಹೂ ಹ್ಯಾಸ್ ಹರ್ಡ್ ಇಟ್ ಅಂತ. ಅದಕ್ಕೆ ಋಗ್ವೇದದಲ್ಲಿಯೇ 1ನೇ ಮಂಡಲ 164ನೇ ಸೂಕ್ತದ 39ನೇ ಮಂತ್ರದಲ್ಲಿ ಅದು ಈ ಮಂತ್ರ ಅಂದರೆ ಏನು ಅಂತ ಅನ್ನೋದನ್ನು ಹೇಳ್ತದೆ. ಆ ವೇದದ ರುಚೇ ವಾಚೋ ಪರಮೇ ವ್ಯೋಮನ್ ಅಂತ. ರುಚೆ ಅಂತ ಹೇಳಿದರೆ ಋಕ್ಕುಗಳು ಅಥವಾ ಮಂತ್ರಗಳು ಅಂತ. ಅದು ವಾಣಿ. ಅದು ಎಲ್ಲಿಂದ ಬಂತು, ಎಲ್ಲಿಂದ ಕೇಳಿಸ್ತು? ಪರಮೇ ವ್ಯೋಮನ್ ಅಂತ. ಪರಮೇ ವ್ಯೋಮನ್ ಅಂತಂದರೆ ಪರಮ ಆಕಾಶ ಅಂತ. ಸೊ ಪರಮ ಆಕಾಶ ಅಂತ ಹೇಳಿದರೆ ಮನುಷ್ಯನ ಮನಸ್ಸಿನ ಅತ್ಯಂತ ಉನ್ನತವಾದಂತಹ ಸ್ಥಿತಿ. ಕನ್ನಡದ ಅತಿ ದೊಡ್ಡ ಈ ವೇದ ಶಾಸ್ತ್ರ ಇವೆಲ್ಲವುಗಳಿಗೆ ಅಧಿಕೃತವಾಗಿ ಅಧ್ಯಯನ ಮಾಡಿ ತಿಳಿಸಿ ಹೇಳಬಲ್ಲಂತಹ ಪ್ರೊಫೆಸರ್ ಸಾಲಿಗ್ರಾಮ ಕೃಷ್ಣ ರಾಮಚಂದ್ರ ರಾವ್ ಅವರು ಈ ಪರಮೇ ವ್ಯೋಮನ್ ಬಗ್ಗೆ ತುಂಬ ಹೇಳಿದ್ದಾರೆ. ಅಂದರೆ ಸಾಕ್ರು ರಾಮಚಂದ್ರ ರಾವ್ ಅಂತ ಹೆಚ್ಚು ಪ್ರಸಿದ್ಧರು. ಅವರ ಪೂರ್ಣ ಹೆಸರು ಸಾಲಿಗ್ರಾಮ ಕೃಷ್ಣ ರಾಮಚಂದ್ರ ರಾವ್. ಈ ಪರಮೇ ವ್ಯೋಮನ್ ಅಂತನ್ನೋದು ಒಂದು ಇಟ್ ಈಸ್ ಎ ಸ್ಟೇಷನ್ ಆಫ್ ದಿ ಗಾಡ್ಸ್ ಅಂತ. ಅದು ದೇವತೆಗಳ ಒಂದು ನಿಲ್ದಾಣ ಅಂತ. ಈ ದೇವತೆಗಳ ನಿಲ್ದಾಣದ ಅಂತ ಹೇಳಿದರೆ, ಈಗ ಹೇಗೆ ನಾವು ಒಂದು ನಿಲ್ದಾಣವನ್ನು ತಲುಪಬೇಕಾದರೆ ಒಂದು ಪಾಯಿಂಟ್ನಿಂದ ಹೊರಟು ಇನ್ನೊಂದು ಪಾಯಿಂಟಿಗೆ ಹೋಗಬೇಕು, ಹಾಗೆ ನಮ್ಮ ಸಹಜವಾದಂತಹ ಈ ಮಾನಸಿಕ ಸ್ಥಿತಿ, ಅದನ್ನು ಭೌತಿಕ ಸ್ಥಿತಿ ಅಂತ ನಾವು ಹೇಳ್ಬೋದು. ಈ ಭೌತಿಕ ಸ್ಥಿತಿಯಿಂದ ಪರಮ ಸ್ಥಿತಿಗೆ ಇದೊಂದು ಪಯಣ, ಇದೊಂದು ಜರ್ನಿ. ಈ ಪಯಣ ಮಾಡ್ತಾ ಮಾಡ್ತಾ ಹೋದಾಗೆ ನಮಗೆ ಅಲ್ಲಿ ಆ ಮಂತ್ರಗಳು ಕೇಳಿಸುತ್ತೆ. ಅಂದರೆ ಧ್ಯಾನ ಮಾಡೋದು, ಈ ಥರದ್ದೆಲ್ಲ ಮಾಡೋದು, ಧ್ಯಾನ ತಪಸ್ಸು ಎಲ್ಲದರ ಮೂಲಕ ನೀವು ಆ ಸ್ಥಿತಿಗೆ ಹೋಗ್ತೀರಿ. ಅಲ್ಲಿ ಹೋದಾಗ ಮಂತ್ರಗಳನ್ನು ನೀವು ಕೇಳಿಸ್ಕೋತೀರಿ. ಈ ಸಂದರ್ಭದಲ್ಲಿ ನಾವು ಇನ್ನೊಂದು ಆಸ್ಪೆಕ್ಟನ್ನು ತಿಳ್ಕೊಂಡಿರಬೇಕು. ಈ ವಾಣಿ ಅಂತ ಏನು ಹೇಳ್ತೀವಿ, ಈ ವಾಣಿಗೆ 4 ಸ್ತರಗಳಿದ್ದಾವೆ. ಒಂದು ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಅಂತ.
ಸೊ ನಾವು ಮನುಷ್ಯರೆಲ್ಲರೂ ಈಗ ಸಾಧಾರಣ ಮನುಷ್ಯರೆಲ್ಲರೂ ಯಾರು ತಪಸ್ಸು ಮಾಡಿಲ್ಲ, ಮೆಡಿಟೇಷನ್ ಮಾಡಿಲ್ಲ, ನಮ್ಮ ಎಲ್ಲ ಮಾತುಗಳು ಬರುವಂಥದ್ದು ಅದೆಲ್ಲವೂ ವೈಖರಿ ಸ್ತರದಿಂದ. ಅದರ ಮೇಲೇನಿದೆ, ಮಧ್ಯಮ ಇದೆ, ಪಶ್ಯಂತಿ ಇದೆ, ಪರ ಇದೆ. ಸೊ ಪರ ಅಂತ ಹೇಳಿದರೆ ಹೈಯೆಸ್ಟ್ ಲೆವೆಲಿಂದ ಬರುವಂಥದ್ದು. ಈ ವಾಣಿಗೆ ವಾಣಿ ಇರೋದು ಅದಕ್ಕೆ ಕಮ್ಯುನಿಕೇಷನ್ ಮಾಡೋದಕ್ಕೆ. ಆ ಕಮ್ಯುನಿಕೇಷನ್ ಕೆಲವು ಸಾರಿ ಪ್ರಭಾವಿ ಇರ್ತದೆ, ಕೆಲವು ಸಾರಿ ಪ್ರಭಾವಿ ಇರಲ್ಲ. ನಾವು ಹೇಳಿದ್ದು ಯಾವಾಗಲೂ ನಡೆಯುತ್ತಾ? ನಾವು ಹೇಳಿದ್ದೆಲ್ಲ ಯಾವಾಗಲೂ ಆಗುತ್ತಾ? ಆಗೋದಿಲ್ಲ. ಹಾಗೆ ನಮಗೆ ಈ ಮಂತ್ರಗಳು ಅಂತ ಏನಿದೆ, ಈ ಪವಿತ್ರ ಶಬ್ದಗಳು ನಮಗೆ ಸಿಗಬೇಕಾದ್ರೆ ಅದು ಆ ಪರಾಸ್ಥಿತಿಯಿಂದ ನಮಗೆ ಸಿಗುತ್ತೆ. ಸೊ ಇನ್ನೂ ಒಂದು ಮಂತ್ರಕ್ಕೊಂದು ಭಾಷೆ, ಮನನಾತ್ ತ್ರಾಯತೆ ಮಂತ್ರ ಅಂತ. ಅಂದರೆ ಅರ್ಥಾನುಸಂಧಾನದಿಂದ ನಾವು ಪಠನ ಮಾಡುವಂತಹ ಮಂತ್ರ ನಮ್ಮನ್ನು ರಕ್ಷಿಸುತ್ತೆ ಅಂತ. ಅಂದರೆ ಮಂತ್ರ ಬರೀ ಚಾಂಟಿಂಗ್ ಒಂದೇ ಅಲ್ಲ, ಅದರ ಅರ್ಥನೂ ತಿಳ್ಕೋಬೇಕು. ಅದಕ್ಕೆ ತಿಳಿದವರು ಹೇಳ್ತಾರೆ, ಈ ಮಂತ್ರದ ಪಠನ ಅಂದರೆ ಉಚ್ಚಾರಣೆ ಮಾಡುವಂಥದ್ದು ಮತ್ತು ಅದರ ಅರ್ಥ ಇವೆರಡೂ ಕೂಡ ಒಂದು ಪಕ್ಷಿಯ ಎರಡು ರೆಕ್ಕೆಗಳಿದ್ದ ಹಾಗೆ. ಒಂದು ಪಕ್ಷಿ ನೆಲದಿಂದ ಹಾರಬೇಕು ಅಂತ ಹೇಳಿದರೆ ಎರಡೂ ರೆಕ್ಕೆಗಳು ಸಮನಾಗಿ ವ್ಯವಸ್ಥಿತವಾಗಿ ಕೆಲಸ ಮಾಡಬೇಕು. ಸೊ ಹಕ್ಕಿ ಹಾರುವುದನ್ನು ನಾವು ಅದರ ಈ ಮಂತ್ರಗಳ ಪ್ರಯೋಜನವನ್ನು ಪಡೆಯುವುದು ಅಥವಾ ನಾವು ನಮ್ಮದೊಂದು ಏನೋ ಒಂದು ಸಾಧನೆ ಮಾಡೋದು ಅಂತ ತಿಳಿದಾದರೆ ಅರ್ಥನೂ ಗೊತ್ತಿರಬೇಕು ಮತ್ತು ಪಠನನೂ ಮಾಡ್ತಿರಬೇಕು. ಆ ಪಠನ ಮಾಡೋದು ಅದೇ ಒಂದು ದೊಡ್ಡ ಶಾಸ್ತ್ರ. ಅದಕ್ಕೆ ಸ್ವರಗಳಿದೆ. ಸ್ವರಬದ್ಧವಾಗಿ ಒಬ್ಬರು ಗುರುವಿನ ಮೂಲಕ ಅದನ್ನು ಕಲಿಬೇಕಾಗ್ತದೆ. ಒಂದು ಸರಿ ನಾವು ಅಭ್ಯಾಸ ಮಾಡಿದರೆ ಅದನ್ನು ಸರಿಯಾಗಿ ಹೇಳಬಹುದು. ಸೊ ಬಟ್ ಏನಂತ ಹೇಳಿದರೆ, ನೀವು ಸ್ವರಸಹಿತವಾಗಿ ಹೇಳದಿದ್ರೆ ನೀವು ನರಕಕ್ಕೆ ಹೋಗ್ತೀರಿ ಅಂತೆಲ್ಲ ಹೆದರಿಕೆಗಳಿವೆ. ನಾನು ಕೇಳಬೇಕು ಅಂತಿದ್ದೆ. ಆ ಥರದ್ದು ಏನು ಇಲ್ಲ. ಯಾಕಂದರೆ ಮಂತ್ರಗಳನ್ನ ಕಲಿಸಿದ ತಕ್ಷಣ ಏನು ಡೇ ಒನ್ನೇ ನಿಮಗೆಲ್ಲ ಸ್ವರ ಯಾರೂ ಕಲಿಸಲ್ಲ. ಆ ಕಲಿಯೋದಕ್ಕೆ ಒಂದು ಸಿಸ್ಟಮ್ ಇದೆ. ಮೊದಲು ನಿಮ್ಗೆ ಅಕ್ಷರ ಗೊತ್ತಾಗಬೇಕು, ಆ ನಂತರ ಆ ಪದಗಳು ಗೊತ್ತಾಗಬೇಕು, ಪದಪಾಠ ಅಂತಿದೆ, ಆಮೇಲೆ ಸಂಹಿತಾ ಪಾಠ. ಅಂದರೆ ಮಂತ್ರ ಹೇಗಿದೆ ಆ ಸಂಹಿತಾ ಪಾಠ ಅಂತ ಬರ್ತದೆ. ಹಾಗಾಗಿ ನೀನು ಸ್ವರಬದ್ಧವಾಗಿ ಮಂತ್ರವನ್ನು ಹೇಳದಿದ್ದರೆ ನೀನು ನರಕಕ್ಕೆ ಹೋಗ್ತೀಯಾ ಅನ್ನುವಂಥ ಹೆದರಿಕೆಗಳು ಯಾವುದೂ ವೇದದಲ್ಲಿ ಇಲ್ಲ. ಮತ್ತು ಒಂದು ಮಂತ್ರ ನಿಮಗೆ ಪ್ರಯೋಜನ ಆಗಬೇಕು ಅಂತ ಹೇಳಿದರೆ ಅದನ್ನು ಸ್ವರಬದ್ಧವಾಗಿಯೇ ಹೇಳಬೇಕು ಅಂತೇಳಿ ರೆಸ್ಟ್ರಿಕ್ಷನ್ಸ್ ಇಲ್ಲ. ನೋಡಿ, ಈಗ ನೀವು ಈ ಸ್ವರಗಳಲ್ಲಿಯೂ ಕೂಡ ಬೇಕಾದಷ್ಟು ವ್ಯತ್ಯಾಸ ಇದೆ. ಸ್ವರಗಳಲ್ಲಿ ಬೇಕಾದಷ್ಟು ವ್ಯತ್ಯಾಸ ಇದೆ. ಈಗ ಭಾರತದಲ್ಲಿಯೇ ನೀವು ಅಟ್ಲೀಸ್ಟ್ ಅನೇಕ ಇರ್ಬೋದು, ಬಟ್ ತುಂಬ ವ್ಯಾಪಕವಾಗಿ ಇರುವಂಥದ್ದು 3 ಸಿಸ್ಟಮ್ಗಳಿದೆ. ಚಾಂಟಿಂಗ್ ಸಿಸ್ಟಮ್ ಅಥವಾ ಮಂತ್ರವನ್ನು ಪಠನ ಮಾಡುವಂತಹ ಸಿಸ್ಟಮ್ 3 ಇದೆ. ಒಂದು ಕುಂಭಕೋಣಂ ಸಿಸ್ಟಮ್, ಯಾವುದು ನಾವು ಇಲ್ಲಿ ಕರ್ನಾಟಕದಲ್ಲಿ ಇದರೆಲ್ಲ ಮಾಡ್ತೀವಿ. ಇನ್ನೊಂದು ನಾಸಿಕ್ ಸಿಸ್ಟಮ್, ಮತ್ತೊಂದು ಕಾಶಿ ಸಿಸ್ಟಮ್ ಅಂತ. ಅಂದರೆ ಸೌತ್ ಇಂಡಿಯಾ, ಮಿಡ್ ಇಂಡಿಯಾ, ನಾರ್ತ್ ಇಂಡಿಯಾ ಅಂತ ನೀವು ಹೇಳ್ಬೋದು. ಹಾಗೆ ಹೇಳ್ಬೋದು. 3 ಕಡೆಗೂ ಕೂಡ ಈ ಮಂತ್ರಗಳನ್ನು ಚಾಂಟ್ ಮಾಡುವಂಥ ಸಿಸ್ಟಮ್ ವ್ಯತ್ಯಾಸ ಇದೆ. ಅದು ಎಷ್ಟರ ಮಟ್ಟಿಗೆ ವ್ಯತ್ಯಾಸ ಇದೆ ಅಂತ ಹೇಳಿದರೆ, ನೀವು ಆ ಕಡೆಗೆ ಉತ್ತರ ಭಾರತದ ಕಡೆಗೆ ಆ ಕಡೆಗೆ ಋಷಿಕೇಶ್ ಆ ಕಡೆಗೆಲ್ಲ ಹೋಗಿ ಮಂತ್ರಗಳನ್ನು ಕೇಳಿದರೆ ಇವ್ರೇನು ನಿಮ್ಮ ಮಂತ್ರ ಇದೇ ನನಗೆ ಗೊತ್ತಿರೋ ಮಂತ್ರನೇ ಚಾಂಟ್ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ತದೆ. ಹಾಗಾಗಿ ಈ ಸ್ವರಗಳು ಅಂತೇನಿದೆ, ಆ ಸ್ವರ ಮಾಡುವುದರಿಂದ ಅನೇಕ ಪ್ರಯೋಜನಗಳಿದೆ ಮತ್ತು ದಟ್ ಇಸ್ ದಿ ರೈಟ್ ವೇ. ನಾನು ಈ ಸ್ವರ ನೀವು ಕಲಿಬೇಡಿ ಅಂತ ಡಿಸ್ಕರೇಜ್ ಮಾಡ್ತಾ ಇಲ್ಲ. ಆದರೆ ಸ್ವರ ಬಾರದಿದ್ದರೂ ಕೂಡ ಒಂದು ಮಂತ್ರವನ್ನು ನೀವು ಹೇಳಬಹುದು. ಅದರ ಅರ್ಥವನ್ನು ಅನುಸಂಧಾನ ಮಾಡಿದರೆ ಆ ಮಂತ್ರ ನಮಗೆ ಏನು ಮಾಡಬೇಕು ಅದನ್ನು ಮಾಡುತ್ತೆ. ಅಂದರೆ ಇವಾಗ ಗಾಯತ್ರಿ ಮಂತ್ರ, ಈ ಗಾಯತ್ರಿ ಮಂತ್ರ ಧಿಯೋ ಯೋನಃ ಪ್ರಚೋದಯಾತ್, ಅಂದರೆ ನನ್ನ ಇಂಟೆಲೆಕ್ಟನ್ನು ಅದನ್ನು ಪ್ರಚೋದನೆ ಮಾಡುವಂಥ. ಅದೇ ಇವಾಗ ಗಾಯತ್ರಿ ಮಂತ್ರನೇ ನನ್ನ ಎಕ್ಸಾಂಪಲ್ ಕೊಡೋಕ್ಕೆ ಹೊರಟಿದ್ದು. ಅದು ಸ್ವರಬದ್ಧವಾಗಿ ಹೇಳೋದಕ್ಕೆ ಕೂತ್ರೆ 108 ಗಾಯತ್ರಿ ಮಂತ್ರ ಮಾಡ್ತೀವಿ, ಅವರು ಅಂತ ಹೇಳಿ ಮುಗಿಸ್ತಿರ್ತಾರೆ. ಅಂದರೆ ಅವರು ಕರೆಕ್ಟಾಗಿ ಹೇಳಿರ್ತಾರೆ, ಆದರೆ ಸ್ವರಬದ್ಧವಾಗಿ ಹೇಳಬೇಕು ಅಂದರೆ ತುಂಬ ಟೈಮ್ ತಗೊಳುತ್ತೆ. ಅಲ್ಲ, ಸ್ವರಬದ್ಧವಾಗಿ ಹೇಳಲಿಕ್ಕೆ ಟೈಮ್ ತಗೊಳುತ್ತೆ ಅನ್ನೋ ಕಾರಣಕ್ಕೆ ನಾವು ಸ್ವರವನ್ನು ನೆಗ್ಲೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಆ ರೀತಿನೂ ಹೇಳಬಾರ್ದು. ಇವತ್ತು ನಾವು ಅನೇಕ ಕಡೆಗೆ ನೋಡ್ತೀವಿ, ಎಷ್ಟು ಅಸಡ್ಡೆಯಿಂದ ಮಂತ್ರವನ್ನು ಹೇಳಲಾಗ್ತದೆ. ಐ ರಿಯಲಿ ಫೀಲ್ ಪಿಟಿ. ಅದಕ್ಕೆ ಸಂಬಂಧಪಟ್ಟಂಗೆ ವೇದ ಋಷಿಗಳು ಅಂತ ಹೇಳಿದ್ದೇನೆಂದರೆ, ಪ್ರತಿಯೊಂದು ಅಕ್ಷರವೂ ಪೂರ್ಣ. ಉಚ್ಚಾರ ಮಾಡಬೇಕಾದ್ರೆ ಅಕ್ಷರಗಳ ಕಡೆಗೆ ವಿಶೇಷವಾಗಿ ಗಮನ ಇರಬೇಕು. ಸ್ವರ ಒಂದು ವೇಳೆ ನೀವು ಅದನ್ನು ಬಿಟ್ಟರು ಪರವಾಗಿಲ್ಲ, ಅಕ್ಷರ ತಪ್ಪು ಮಾಡಿಕೊಡ್ತು. ಗಣ ಇದ್ದದ್ದನ್ನು ಗಣ ಅಂತ ಹೇಳೋದು, ರುದ್ರ ಇದ್ದದನ್ನು ರೂದ್ರ ಅಂತ ಹೇಳೋದು, ದಟ್ ನಾಟ್ acceptable.
ಯಾವುದೇ ಬಾಡಿ ಸಿಸ್ಟಮ್ಗೆ ಒಂದು ಬಾಡಿ ಆಫ್ ನಾಲೆಡ್ಜಿಗೆ ಅದರದ್ದೊಂದು ಶಿಸ್ತಿದೆ, ಅದನ್ನು ನಾವು ಫಾಲೋ ಮಾಡಬೇಕು. ಮತ್ತೆ ಅರ್ಥನೇ ಬೇರೆ ಆಗೋ ಸಾಧ್ಯತೆನೂ ಇದೆ. ಅಲ್ಲ, ಕೆಲವು ಶಬ್ದಗಳಿಗೆ ಅದಕ್ಕೆ ಸ್ವರ ಬದಲೇ ಆದರೆ ಅರ್ಥ ಬದಲಾಗುತ್ತೆ, ಮತ್ತು ದೀರ್ಘ ಹ್ರಸ್ವಗಳನ್ನು ತೆಗೆದುಕೊಂಡ್ರೆ ಅರ್ಥಗಳು ವ್ಯತ್ಯಾಸ ಆಗೇ ಆಗ್ತದೆ. ಹಾಗಾಗಿ ವೇದದಲ್ಲಿ ಏನು ಶಬ್ದ ಇದೆ, ಪ್ರತಿಯೊಂದು ಶಬ್ದವನ್ನು ಕೂಡ, ಪ್ರತಿಯೊಂದು ಅಕ್ಷರ ಫಾರ್ ದಟ್ ಮ್ಯಾಟರ್, ಪ್ರತಿಯೊಂದು ಅಕ್ಷರವನ್ನು ನಾವು ಪವಿತ್ರತೆಯಿಂದ ನೋಡಬೇಕು. ಶಬ್ದಗಳ ಜೊತೆಗೆ ಅಕ್ಷರಗಳ ಜೊತೆಗೆ ಕಾಂಪ್ರಮೈಸ್ ಆಗುವುದನ್ನು ವೇದಗಳು ಒಪ್ಪುದಿಲ್ಲ. ಸೊ ಈ ಮಂತ್ರ ಅಂದರೆ ಇನ್ ಟೋಟಲ್ ನಾನು ನಿಮಗೆ ಏನು ಹೇಳಬೇಕು ಅಂತ ಹೊರಟಿದ್ದೇನೆ ಅಂತ ಹೇಳಿದರೆ, ಮಂತ್ರ ಅಂದರೆ ಪ್ರಕಾಶ, ಮಂತ್ರ ಅಂದರೆ ಲೈಟ್, ಇಲ್ಯುಮಿನೇಷನ್. ವೇದದಲ್ಲಿ ಬ್ರಹ್ಮ ಅಂತ ಬರುತ್ತೆ, ಬ್ರಹ್ಮ ಅಂದರೂ ಕೂಡ ಮಂತ್ರ ಅಂತಲೇ ಅರ್ಥ. ಗಣ ಅಂತ ಹೇಳಿದರೆ ಮಂತ್ರ ಅಂತ. ಸೊ ವೇದ ಮಂತ್ರಗಳು ಇರುವಂಥದ್ದು ಮನುಷ್ಯನಿಗೆ ಬೆಳಕನ್ನು ನೀಡುವುದಕ್ಕೆ. ಸೊ ಯಾರ್ಯಾರಿಗೆಲ್ಲ ಬೆಳಕಿನ ಬಗ್ಗೆ ಆಸಕ್ತಿ ಇದೆ, ಯಾರೆಲ್ಲರೂ ತಮ್ಮ ಜೀವನದಲ್ಲಿ ಇರುವಂತಹ ಈ ಜ್ಞಾನಕ್ಕೆ ಅಡ್ಡಗೋಡಿಯಾಗಿ ನಿಲ್ಲಬಲ್ಲಂತಹ ಇಗ್ನೋರೆನ್ಸ್ ಅಂತ ಹೇಳ್ತೀವಿ, ಈ ಇವತ್ತಿನ ಆಧುನಿಕ ಕಾಲದ ಇಗ್ನೋರೆನ್ಸ್ ಅಂತ ಹೇಳಿದರೆ ಅಲ್ಲ, ಇಗ್ನೋರೆಂಟ್ ಅಂತಾರೆ ಏನು ಅಜ್ಞಾನಿ ಅಂತಲ್ಲ, ಇಗ್ನೋರೆನ್ಸ್ ಆಫ್ ದಿ ಅಲ್ಟಿಮೇಟ್ ಟ್ರೂತ್, ಅದರ ಬಗ್ಗೆ ಎಲ್ಲ ಪ್ರಕಾಶವನ್ನು ಪಡಿಬೇಕಂತ ಅನಿಸುತ್ತೆ. ಅವರೆಲ್ಲರೂ ಕೂಡ ಮಂತ್ರವನ್ನು ಫಾಲೋ ಮಾಡಬೇಕು. ಈ ಮಂತ್ರಕ್ಕೆ ಸಂಬಂಧಪಟ್ಟಾಗೆ ಮತ್ತೊಂದು ನಾವು ಅವಶ್ಯ ತಿಳಿದುಕೊಳ್ಳಲೇಬೇಕಾದಂತಹ ವಿಷಯ ಏನಂದರೆ, ಪ್ರತಿಯೊಂದು ಮಂತ್ರಕ್ಕೂ ಕೂಡ 3 ರೀತಿಯ ಅರ್ಥಗಳನ್ನು ಕೊಡ್ಬೋದು. ಅಲ್ಲ, ಅನೇಕ ರೀತಿಯ ಅರ್ಥಗಳನ್ನು ಕೊಡ್ಬೋದು. ಪ್ರತಿಯೊಂದು ಮಂತ್ರಕ್ಕೆ ಅನೇಕ ರೀತಿಯ ಅರ್ಥಗಳನ್ನು ಕೊಡ್ಬೋದು. ಆದರೆ ಮಿನಿಮಮ್ ಅಂದರೆ ಪರಂಪರಾಗತವಾಗಿ ರೂಢಿಯಾಗಿ ಬಂದಂಥದ್ದು 3 ಅರ್ಥಗಳಿದೆ. ಅಧಿಭೌತಿಕ ಅರ್ಥ, ಒಂದು ಯಾವುದೋ ಪರ್ಟಿಕ್ಯುಲರ್ ಮಂತ್ರ ತಗೊಂಡ್ರೆ ಅಧಿಭೌತಿಕ, ಎರಡನೇದು ಅಧಿದೈವಿಕ, ಮೂರನೇದು ಆಧ್ಯಾತ್ಮಿಕ ಅಂತ. ಈಗ ಅಧಿಭೌತಿಕ ಅಂದರೆ ಏನು? ಈಗ ಮಂತ್ರಗಳನ್ನು ಚಾಂಟ್ ಮಾಡುವಾಗ ಒಂದು ಸಂಕಲ್ಪ ಮಾಡ್ತೀವಿ, ಯಾವುದೇ ಪೂಜೆ ಪುನಸ್ಕಾರ ಮಾಡುವಾಗ ಒಂದು ಸಂಕಲ್ಪ ಮಾಡ್ತೀವಿ. ಏನು ಸಂಕಲ್ಪ ಮಾಡ್ತೀವಿ? ನನಗೊಂದು ಬೇಗ ಕೆಲಸ ಸಿಗಲಿ, ನಮ್ಮ ಮಗಂದೋ ಮಗಳದೋ ತಮ್ಮಂದೋ ಬೇಗ ಮದುವೆ ಆಗಲಿ, ಅಥವಾ ನಾನು ಯಾವುದೋ ಒಂದು ವ್ಯಾಪಾರ ಶುರು ಮಾಡಲಿಕ್ಕೆ ಹೊರಟಿದ್ದೀನಿ, ಅದು ಯಶಸ್ವಿಯಾಗಿ ನಡೀಲಿ, ಈ ಎಲ್ಲ ಸಂಕಲ್ಪಗಳಿರ್ತವೆ. ಈ ಭೌತಿಕವಾದಂತಹ ಸಂಕಲ್ಪಗಳನ್ನು ಈಡೇರಿಕೆಗೋಸ್ಕರ ಆ ದೈವತ್ವದಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಆ ಅರ್ಥ. ಪ್ರತಿಯೊಂದು ಮಂತ್ರದಲ್ಲೂ ಈ 3 ಅರ್ಥಗಳನ್ನು ನಾವು ತೆಗೆದುಕೊಳ್ಬೋದು. ಇನ್ನು ಅಧಿದೈವಿಕ ಅಂತ ನಾವು ಇದನ್ನ ಮೆಟೀರಿಯಲಿಸ್ಟಿಕ್ ಅನ್ಬೋದಾ? ಭೌತಿಕ ಅಂದರೆ ಮೆಟೀರಿಯಲಿಸ್ಟಿಕ್, ಭೌತಿಕ ಅಂತಂದರೆ ಮೆಟೀರಿಯಲ್, ಫಿಸಿಕಲ್ ಅಂತ. ಫಿಸಿಕಲ್ ಅಂದರೆ ಇವತ್ತಿನ ನನ್ನ ಏನೋ ಒಂದು ಆಸೆ ಇದೆ, ಅದು ಈಡೇರಿಸಪ್ಪ ದೇವ್ರೆ ಅಂತ. ನಥಿಂಗ್ ರಾಂಗ್. ವೇದದಲ್ಲಿ ಆಸೆ ಇರಬಾರ್ದು ಅಂತ ಯಾವತ್ತೂ ಹೇಳಿಲ್ಲ, ಆಸೆ ಇರಬಾರ್ದು ಅಂತ ವೇದದಲ್ಲಿ ಹೇಳೇ ಇಲ್ಲ. ಆಸೆ ಇರಬೇಕು ಅಂತ ಹೇಳ್ತಿದೆ, ಅದಕ್ಕೆ ಸಂಕಲ್ಪ ಅಂತ ಹೇಳ್ತೆ. ಅಂದರೆ ನಮ್ಮ ಎಲ್ಲ ಆಸೆಗಳು ಹೇಗಿರಬೇಕು ಅಂತ ಹೇಳಿದರೆ, ಆ ಆಸೆಗಳ ಪೂರೈಕೆಯಿಂದ ನಾನು ಸಂತೋಷ ಪಡಬೇಕು, ಇನ್ಯಾರಿಗೂ ತೊಂದರೆ ದುಃಖ ಆಗಬಾರದು ಅಂತ. ಅದು ವೇದಗಳ ಉದ್ದೇಶ. ಇನ್ನು ಅಧಿದೈವಿಕ ಅಂತ ಹೇಳಿದರೆ, ನಮಗೆ ಇಷ್ಟೆಲ್ಲ ಕೊಟ್ಟಿದ್ದಾರೆ ದೇವರು. 2 ಅದ್ಭುತವಾದಂಥ ಕಣ್ಣು ಕೊಟ್ಟಿದ್ದಾರೆ, ಕಾಲು ಕೊಟ್ಟಿದ್ದಾರೆ, ಕೈ ಕೊಟ್ಟಿದ್ದಾರೆ, ಬ್ರೈನ್ ಕೊಟ್ಟಿದ್ದಾರೆ. ಇದೆಲ್ಲ ಎಂಥ ಅದ್ಭುತವಾದ ಸಿಸ್ಟಮ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅದಕ್ಕೆ ಆ ಮಹಾಶಕ್ತಿ ದೇವರಿಗೆ ನಮನ ಮಾಡುವಂಥದ್ದು. ಪ್ರತಿ ಎಲ್ಲ ಮಂತ್ರಗಳು ಕೂಡ ಒಬ್ಬ ದೇವತೆಗೆ ಉದ್ದೇಶಿಸಿ ಇರುವಂಥದ್ದು. ಅಗ್ನಿ, ಇಂದ್ರ, ಎಲ್ಲ ದೇವರಿಗೆ ಉದ್ದೇಶ. ಪ್ರಾರ್ಥನೆ, ಋಷಿಗಳು ಮಾಡಿದಂಥ ಪ್ರಾರ್ಥನೆ, ಅವ್ರು ಹೇಗೆ ಋಷಿಗಳು ಮಾಡಿದರು ಹಾಗೆ ನಾವು ಪ್ರಾರ್ಥನೆ ಮಾಡ್ತೀವಿ. ಅಗ್ನಿಗೆ ನೀನು ಇದೆಲ್ಲ ಮಾಡ್ತೀಯಪ್ಪ, ಅಗ್ನಿ ನೀನು ಹೊರಗಡೆ ಪ್ರಪಂಚದಲ್ಲಿ ನಮಗೆ ಅನ್ನ ಬೇಯಿಸಿಕೊಡ್ತೀಯ, ಜಠರಾಗ್ನಿಯಾಗಿದ್ದು ನಾವು ತಿಂದ ಆಹಾರವನ್ನು ಎಲ್ಲ ಪಚನ ಮಾಡ್ತೀಯ, ಹೀಗೆ ಅಗ್ನಿ ಅನೇಕ ಏನೇನು ಕೆಲಸಗಳು ಮಾಡ್ತೀವಿ, ಅದಕ್ಕೆ ನಾನು ನಿನಗೆ ಋಣಿಯಾಗಿದ್ದೇನೆ, ಅದಕ್ಕೆ ನಾನು ನಿನಗೆ ನಮಸ್ಕಾರ ಮಾಡ್ತಿದ್ದೀನಿ ಅಂತ ಹೇಳುವುದಂಥದ್ದು ಅಧಿದೈವಿಕ ಅರ್ಥ. ಇನ್ನು ಆಧ್ಯಾತ್ಮಿಕ ಅರ್ಥ ಅಂತ ಹೇಳ್ತೀವಿ, ಅದಕ್ಕೆ ಎಸೋಟೆರಿಕ್ ಮೀನಿಂಗ್ ಅಂತೂ ಹೇಳ್ತಾರೆ, ಸೈಕಲಾಜಿಕಲ್ ಮೀನಿಂಗ್ ಅಂತೂ ಹೇಳ್ತಾರೆ. ನಾವು ಮುಖ್ಯವಾಗಿ ಕೆಲಸ ಮಾಡ್ತಿರೋದು ನಮ್ಮ ಸಂಸ್ಥೆಯ ಮೂಲಕ ಈ ಆಧ್ಯಾತ್ಮಿಕ ಪ್ರತಿಯೊಂದು ಮಂತ್ರಕ್ಕೂ ಇರುವಂತಹ ಆಧ್ಯಾತ್ಮಿಕ ಅರ್ಥ ಏನಿದೆ ಅಂತ. ಈ ಆಧ್ಯಾತ್ಮಿಕ ಅರ್ಥ ಅಂತ ಏನಂತ ಹೇಳಿದರೆ, ಈ ಮಂತ್ರಗಳನ್ನು ಉದ್ದೇಶಿಸಿದಂತಹ ದೇವತೆಗಳಿದ್ದಾರಲ್ಲ, ಆ ಎಲ್ಲ ದೇವತೆಗಳು ಕೂಡ ಮನುಷ್ಯನಲ್ಲಿ ಇರುವಂತಹ ಯಾವುದಾದರೂ ಒಂದು ಮನಪ್ರಾಣಾದಿ ಶಕ್ತಿಗೆ ಸಂವಾದಿಯಾಗಿದ್ದಾರೆ ಅಂತ. ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಸರ್. ಓಕೆ, ಈಗ ದೇವರು ಅಂತ ಹೇಳಿದ್ರೆ ಒಂದು ಕಾಸ್ಮಿಕ್ ಎನರ್ಜಿ,
ನಮ್ಮಲ್ಲಿ ಸೈಕಲಾಜಿಕಲ್ ಆಸ್ಪೆಕ್ಟ್ಸ್ ಇದೆ. ಮನುಷ್ಯ ಅಂದಮೇಲೆ ಅವನ ಹತ್ರ ಮನಃಪ್ರಾಣಾದಿ ಅಂಶಗಳಿದೆ. ಫಾರ್ ಎಕ್ಸಾಂಪಲ್ ಥಿಂಕಿಂಗು ಒಂದು ನಮ್ಮ ಶಕ್ತಿ, ಮನುಷ್ಯನ ಶಕ್ತಿ. ಆ ನಂತರ ಸಂಕಲ್ಪ, ಅದು ನಮ್ಮಲ್ಲಿನ ಒಂದು ಶಕ್ತಿ. ಪ್ರೇರಣೆ ನಮ್ಮಲ್ಲಿ ಇವೆಲ್ಲ ಸೈಕಲಾಜಿಕಲ್ ಪವರ್. ಈಗ ಹೆಂಗೆ ಅಂಗಾಂಗಗಳಿದ್ದಾವೆ, ಕೈ ಕಾಲು, ಅದಕ್ಕೆಲ್ಲ ಅದರದ್ದೊಂದು ಕೆಲಸ ಇದೆ. ಕಣ್ಣು, ಮೂಗು. ಸೊ ಮೂಗು ಕೇಳಿಸ್ಕೊಳ್ಳಲ್ಲ, ಕಿವಿ ವಾಸನೆ ನೋಡಲ್ಲ. ಮೂಗಿಗೆ ಅದರದ್ದೊಂದು ಸ್ಥಾನ ಇದೆ, ಕಿವಿಗೆ ಅದರದ್ದೊಂದು ಸ್ಥಾನ ಇದೆ, ಕಣ್ಣಿಗೆ ಅದರದ್ದೊಂದು ಸ್ಥಾನ. ಹೀಗೆ ಹೆಂಗೆ ಫಿಸಿಕಲ್ ಇದರಲ್ಲಿ ಇವೆಲ್ಲ ಕೆಲಸ ಮಾಡ್ತೇವೆ, ಹಾಗೆ ನಮಗೆ ಕೆಲವು ಸೂಕ್ಷ್ಮ ಶಕ್ತಿಗಳು ಇದ್ದಾವೆ. ಇವೆಲ್ಲ ಶಕ್ತಿಗಳು. ನೋಡುವುದು ಒಂದು ಶಕ್ತಿ, ಕೇಳಿಸ್ಕೊಳ್ಳೋದು ಒಂದು ಶಕ್ತಿ ಅಂತ ಆದರೆ ಪಂಚೇಂದ್ರಿಯಗಳು ಅಂತ ಹೇಳ್ತೀವಿ. ಸೊ ಹಾಗೆ ಈ ಮನಸ್ಸು ಅಂತ ಏನಿದೆ, ಈ ಬುದ್ಧಿ ಅಂತ ಹೇಳಿದೆ, ಅದರದ್ದು ಒಂದಿಷ್ಟು ಶಕ್ತಿಗಳಿದ್ದಾವೆ. ಅದಕ್ಕೆ ಸೈಕಲಾಜಿಕಲ್ ಪವರ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಇವೆಲ್ಲ ಬರ್ತವೆ. ಸೊ ಈ ಸೈಕಲಾಜಿಕಲ್ ಮೀನಿಂಗ್ ಮೂಲಕ ಪ್ರತಿಯೊಂದು ಮಂತ್ರವೂ ಕೂಡ ಏನನ್ನು ಉದ್ದೇಶಿಸುತ್ತೆ, ಯಾವ ಫ್ಯಾಕಲ್ಟಿ ಬಗ್ಗೆ ಈ ಮಂತ್ರ ಹೇಳುತ್ತೆ, ಅದನ್ನು ತಿಳ್ಕೊಳ್ಳೋದು ಸೈಕಲಾಜಿಕಲ್. ಅದನ್ನು ಶ್ರೀ ಅರವಿಂದರು ಮಾಡಿದರು. ಅಲ್ಲ, ಅಫ್ಕೋರ್ಸ್ ಅದು ಯಾಸ್ಕರ ನಿರುಕ್ತದಿಂದಲೇ ಈ ವೇದದಲ್ಲಿರುವಂತಹ ಈ ಆಧ್ಯಾತ್ಮಿಕ ಅರ್ಥ ಏನಿದೆ ಅಂತ ಅವರು ಶುರು ಮಾಡಿದರು. ಆನಂತರ ಅನೇಕರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡಿದರು. ಸೊ ಒಟ್ಟಾರೆ ಮಂತ್ರಗಳು ಅಂತ ಹೇಳಿದರೆ ಮನುಷ್ಯನನ್ನು ಪ್ರಕಾಶದ ಕಡೆಗೆ ಕರೆದುಕೊಂಡು ಹೋಗುವಂತಹ ಸಾಧನಗಳು ಅಂತ ನಾವು ಸಂಕ್ಷಿಪ್ತವಾಗಿ ಹೇಳಬಹುದು. ವೇದಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಈಗ ತಿಳ್ಕೊಂಡಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.